ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ರೈತನ ಸ್ಟೈಲ್ನಲ್ಲೇ ಭತ್ತ ನಾಟಿ ಮಾಡಿ ಎತ್ತಿನ ಗಾಡಿಯಲ್ಲಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಮತಯಾಚನೆಗೆ ತೆರಳಿದಂತ ನಿಖಿಲ್ಗೆ ಮಹಿಳೆಯರು ಆರತಿ ಬೆಳಗಿದರು. ಇನ್ನು ಕೈಲಿದ್ದ ನಿಂಬೆಹಣ್ಣಿನ ಬಗ್ಗೆ ಸ್ಪಷ್ಟನೆ ನೀಡಿದ ನಿಖಿಲ್, ಇದು ಮನೆಯಿಂದ ತಂದ ನಿಂಬೆಹಣ್ಣು ಅಲ್ಲ, ಜನರೇ ನೀಡಿದ ನಿಂಬೆಹಣ್ಣು ಅಂತ. ಇದೇ ವೇಳೆ ಮಹಿಳೆಯರಿಗೆ ಉದ್ಯೋಗದ ಭರವಸೆಯನ್ನ ಕೂಡ ನೀಡಿದ ನಿಖಿಲ್ ಕುಮಾರಸ್ವಾಮಿ ನನ್ನ ತಂದೆ ಇಲ್ಲಿ ನಿಂತಿದ್ದಾರೆ. ನನ್ನ ತಂದೆ ಸಮಾನದಂತ ಕೆಸ್ತರ ಭಾಗದ ನನ್ನ ಗ್ರಾಮಸ್ಥ ಪ್ರೀತಿ ವಿಶ್ವಾಸದಿಂದ ನೀವು ಗೆದ್ದು ಬನ್ನಿ, ನಾವೆಲ್ಲ ನಿಮ್ನ ಆರಿಸಿ ಕಳಿಸ್ತೀವಿ ಅನ್ನೋ ಒಂದು ಭಾವನೆ ವ್ಯಕ್ತಪಡಿಸಿ ಇವತ್ತು ನಮ್ಮ ಅಣ್ಣವರು ನನಗೆ ಕೊಟ್ಟಿರುವಂತದ್ದು. ಮನೆಯಿಂದ ನಾನೇ ನಿಂಬೆ ನೆತ್ಕೊಂಡು ಕೈಯಲ್ಲೆಲ್ಲ ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಅಂಗೀಕಾರವಾಗಿದೆ. ಇದರ ಬಗ್ಗೆ ಕಾನೂನು ಹೋರಾಟ ಅಂದ್ರೆ ಕೋರ್ಟ್ಗೆ ಹೋಗಬೇಕು. ಸಭೆ ಬಳಿಕ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಸಾಕಷ್ಟು ಗೊಂದಲ ಮೂಡಿಸಿದ್ದಂಥದ್ದು ಅಂದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಯ ಬಳಿಕ ಮುಖ್ಯ ಚುನಾವಣಾ ಅಧಿಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ನಾಮಪತ್ರ ಅಂಗೀಕಾರವಾಗಿದೆ. ಇನ್ನು ಮುಂದೆ ಏನಾದ್ರೂ ಇದ್ರ ಬಗ್ಗೆ ಅಂದ್ರೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂದ್ರೆ ಕೋರ್ಟ್ ಮೆಟ್ಲೇರ್ಬೇಕು. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಅಂಗೀಕಾರವಾಗಿದೆ. ಇದ್ರ ಬಗ್ಗೆ ಕಾನೂನು ಹೋರಾಟ ಅಂದ್ರೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಅಂತ ಸಭೆ ಬಳಿಕ ಇಲ್ಲಿ ಸಂಜೀವ್ ಕುಮಾರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ ಗೊಂದಲ ಏರ್ಪಟ್ಟಿತ್ತು. ಜಿಲ್ಲಾಧಿಕಾರಿ ಚುನಾವಣಾ ವೀಕ್ಷಕರ ಸಭೆಯನ್ನ ನಡೆಸಿದ್ರು ಸಂಜೀವ್ ಕುಮಾರ್ ಅವರು. ಎಲ್ಲಾ ರೀತಿಯ ಮಾಹಿತಿಯನ್ನ ಪಡೆದಿದ್ದಾರೆ. ಸಂಜೀವ್ ಕುಮಾರ್ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಇವರು ಹೇಳಿಕೆಯನ್ನ ನೀಡಿರುವಂತದ್ದು. ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ ಗೊಂದಲ ಏರ್ಪಟ್ಟಿತ್ತು. ಸೊ ಹೀಗಾಗಿ ಅಲ್ಲಿನ ಡಿಸಿ ಮತ್ತು ಚುನಾವಣಾ ವೀಕ್ಷಕರ ಸಭೆಯನ್ನ ಕರೆದಿದ್ರು. ಯಾವಾಗ ಸ್ಕ್ರೂಟಿನಿ ಆಗುತ್ತದೆ? ಈಗ ನಾಮಿನೇಷನ್ ಬಗ್ಗೆ ಲೀಗಲ್ ಪ್ರೊವಿಷನ್ ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಸರಿ ಈ ರಿಟರ್ನಿಂಗ್ ಆಫೀಸರ್ ಅವರು ಯಾವಾಗ ಸ್ಕ್ರೂಟಿನಿ ಆಗುತ್ತದೆ, ಸ್ಕ್ರೂಟಿನಿ ಮಾಡಿ ಅವರು ಮುಗಿಸಿದ ನಂತರ ಎಕ್ಸೆಪ್ಟ್ ಮಾಡಿದ ನಂತರ ಲೀಗಲ್ ರೆಮಿಡಿ ಎಲ್ಲಿ ಇರ್ತದೆ? ಅದು ಕೋರ್ಟ್ದಲ್ಲಿ ಎಲೆಕ್ಷನ್ ಪೆಟಿಷನ್ ಮುಖಾಂತರ. ಬಟ್ ಅದರಲ್ಲಿ ಯಾವುದು ಅಡ್ಮಿನಿಸ್ಟ್ರೇಟಿವ್ ಆಗಿ ಏನು ಹೆಚ್ಚು ಕಡಿಮೆ ಇದೆ ಅಂತ ಅದು ಎಲ್ಲ ಎನ್ಕ್ವೈರ್ ಮಾಡಬಹುದು. ಸೊ ಅಷ್ಟು ಮಟ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಇದೆ ಅಥವಾ ಇಲ್ಲ ಅದು ನೋಡಲಾಗುತ್ತದೆ. ಆದರೆ ಲೀಗಲ್ ರೆಮಿಡಿ ಯಾವುದು ಕೋರ್ಟ್ ಬಿಟ್ಟು ಆಗೋದಿಲ್ಲ, ಅದು ಎಲೆಕ್ಷನ್ ಪೆಟಿಷನ್ ಮುಖಾಂತರ. ನಾವು ಈಗ ಎನ್ಕ್ವೈರಿ ಮಾಡಿಲ್ಲ ಅದ್ರ ಬಗ್ಗೆ. ನಾವು ಜನರಲ್ ಅರೇಂಜ್ಮೆಂಟ್ ಓಕೆ. ಈಗ ಇದು ನಿಮ್ಮ ಭಾವನೆ ಇದೆ, ಅದು ನಾವು ನೋಟ್ ಮಾಡಿದ್ದೀವಿ, ಎನ್ಕ್ವೈರಿ ಮಾಡೋಣ.